ಇವತ್ತು ನಾನು ನಿಮ್ಗೆ ಒಂದು 34 ಇಂಚಸ್ 34 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಒಂದು ಬ್ಯಾಕ್ ಓಪನ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಸ್ವಲ್ಪ ಇದು ಹೆಚ್ಚು ಕಡಿಮೆ ಇದೆಯಲ್ಲ ಅದನ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಆದ್ಮೇಲೆ ಇದು ಬ್ಯಾಕ್ ಓಪನ್ ಅಲ್ವಾ, ಇದು ನನ್ ಸೈಡ್ ಇರುತ್ತೆ, ಇದು ಆಪೋಸಿಟ್ ಸೈಡ್ ಕ್ಲೋಸ್ ಇರುತ್ತೆ, ಸರಿನಾ. ಇದು ಬ್ಯಾಕ್ ಓಪನ್ ಅನ್ಮತ್ತು ಅಂದ್ರೆ ಬ್ಯಾಕ್ ಹುಕ್ಸು ಬ್ಯಾಕ್ ಪ್ರಿನ್ಸೆಸ್ ಕಟ್ ಬ್ಲೌಸ್. ಇದೆಯಲ್ಲ ಈ ಕೋರ್ನ ನಾನು ಸ್ಟಿಚಿಂಗ್ ಅಲ್ಲಿ ತಗೊಂತಾ ಇಲ್ಲ. ಇದನ್ನ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಮಾರ್ಕಿಂಗ್ ಹಾಕ್ಬಿಟ್ಟು ಈ ತರ ತೆಗೆದಾಕ್ತಾ ಇದೀನಿ. ಇವಾಗ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಇದು ಬಾಡಿ ಮೆಜರ್ಮೆಂಟ್ ಬ್ಲೌಸ್. ನಮ್ಗೆ ಬ್ಲೌಸ್ ಲೆಂತ್ 13.5 13.5. ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿನಿ, ಇಲ್ಲಿ ಕರೆಕ್ಟ್ 13.5 ಹಾಕಿದ್ದೀನಿ. ಆಮೇಲೆ ಇದಕ್ಕ ಒಂದು ಮಾರ್ಕಿಂಗ್ ಹಾಕಿದ್ದೀನಿ ಈ ತರ. ಮತ್ತೆ ಒಂದು 1/2 ಇಂಚು ಸ್ಟಿಚಿಂಗ್ ಅಂತ ಬಿಡ್ತಾ ಇದೀನಿ. ಇಲ್ಲಿ ಬಿಟ್ಟಿದ್ದೀನಿ, ಇಲ್ಲಿ ಬಿಟ್ಟಿದ್ದೀನಿ ನೋಡ್ರಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಶೋಲ್ಡರ್ ನೋಡೋಣ. 7 ಇಂಚ್ ಇದೆ, ಬ್ಯಾಕ್ 11 ಇಂಚ್ ಇದೆ, ಸಣ್ಣ ಫ್ರಂಟ್ 7 ಇದೆ, ಬ್ಯಾಕ್ 11 ಇದೆ. ಓಕೆನಾ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಶೋಲ್ಡರ್ ಬಂದ್ಬಿಟ್ಟು ಅವಾಗ ಬ್ಯಾಕ್ ನೆಕ್ ಡೀಪ್ ಇದೆಯಲ್ಲ, ಸೊ ನಾನು ಇನ್ನೇ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಿಮ್ಗೆ, ಬ್ಯಾಕ್ ನೆಕ್ ಡೌನ್ ಆದ್ರೆ ಶೋಲ್ಡರ್ ಹತ್ರ ಆಗುತ್ತೆ ಅಂತ. ಇವಾಗ ಶೋಲ್ಡರ್ ಇದಕ್ಕೆ ಹತ್ರ ಮಾಡ್ಬೇಕು. ನಾನು 14 ಇಂಚು ಶೋಲ್ಡರ್ ಇದೆ, ಸೊ ನಾನು ಇವಾಗ ಇದಕ್ಕೆ 5 ಇಂಚು ಮಾತ್ರ 4 ಇಂಚು ಮೈನಸ್ ಮಾಡಿದೀನಿ. 5 ಇಂಚು ನಾನು ಇಲ್ಲಿಂದ ಇಲ್ಲಿಗೆ 5 ಇಂಚು ಮಾತ್ರ ಮಾರ್ಕಿಂಗ್ ಹಾಕ್ತಾ ಇದೀನಿ. ಇಲ್ಲಿಂದ ಇಲ್ಲಿಗೆ ಮತ್ತೆ 5 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದೀನಿ. ಇದು ಒಂದು ಮಾರ್ಕ್ ಹಾಕೊಂಡಿರ್ತಾರ, ಮತ್ತೆ ಇದಕ್ಕೊಂದು ಈ ತರ ಮಾರ್ಕ್ ಹಾಕೋಣ. ಇವಾಗ ನಾನು ಏನ್ ಮಾಡಿದೀನಿ, ಇಲ್ಲಿಂದ ಇಲ್ಲಿಗೆ 5 ಇಂಚ್ ಹಾಕಿದೀನಿ, ಮತ್ತೆ ಇಲ್ಲಿಂದ ಇಲ್ಲಿಗೆ 5, ಇಲ್ಲಿ 5, ಇಲ್ಲಿ 5. ಓಕೆನಾ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನನಗ 34 ಇದೆ. 34 4ನೇ ಭಾಗ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 8.5 ಬರುತ್ತೆ. 4ನೇ ಭಾಗ ಮಾಡಿದೀನಿ, 4ನೇ ಭಾಗ 8.5 ಬರುತ್ತೆ. ಇಲ್ಲಿ 8.5 ಹಾಕಿದ್ದೀನಿ, ಸರಿನಾ. ಇದು 34 ಇದೆ. ಆಮೇಲೆ 7.5 ಇದೆ, 27.5 34, ಸರಿನಾ. ಇದು ವೆಸ್ಟ್, ಇದು ಚೆಸ್ಟ್. ಇವಾಗ 27.5ನ ನಾವು 4ನೇ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, 6.75 ಬರುತ್ತೆ, ಸರಿನಾ. 6.75ಗೆ ಒಂದು 4ನೇ ಭಾಗ ಮಾಡ್ಕೋಬೇಕು ನಾವು. ಇವಾಗ 1 ಇಂಚು ಎಕ್ಸ್ಟ್ರಾ ನಮ್ಗೆ ಡಾಟ್ ಬರುತ್ತಲ್ಲ, ಆ ಡಾಟ್ಸ್ ಎಲ್ಲ 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ಹಾಕಿದ್ದೀನಿ ಮಾರ್ಕಿಂಗ್, ಸರಿನಾ. ಇವಾಗ ಇದನ್ನ ಒಂದು ಲೈನ್ ಡ್ರಾ ಮಾಡೋಣ ಈ ತರ. ಮತ್ತೆ ಸ್ಕೇಲ್ ಎಷ್ಟಿದೆಯಲ್ಲ ಅಷ್ಟು ಮಾತ್ರ ಇನ್ನೊಂದು ಡ್ರಾ. ಇದು ಎಕ್ಸ್ಟ್ರಾ ಮಾರ್ಜಿನ್, ನಮ್ಗೆ ಇದು ಸ್ಟಿಚಿಂಗ್ ಹೋಗುತ್ತೆ, ಇದು ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತೆ. ಇವಾಗ ಹಾರ್ಮೋಲ್ ರೌಂಡ್ ನೋಡ್ಕೊಳ್ಳೋಣ. ನಮ್ಗೆ ಹಾರ್ಮೋಲ್ ರೌಂಡ್ ಬಂದ್ಬಿಟ್ಟು 14.5 ಇದೆ. 14.5 7.25 ಬರ್ಬೇಕು ಈ ರೌಂಡ್, ಸರಿನಾ. ಇದನ್ನ ನಮ್ಗೆ 7.25 ಬರ್ಬೇಕು. ಕರೆಕ್ಟ್ ಬಂದಿದೆ ನೋಡಿ, ಪರ್ಫೆಕ್ಟ್ ಆಗಿ ಬಂದಿದೆ. 7.25 ಇಲ್ಲಿಂದ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಬಂದಿದೆ. ಇವಾಗ ಬ್ಯಾಕ್ ನೆಕ್ ಇಲ್ಲಿಂದ ಇಲ್ಲಿಗೆ 11 ಇಂಚ್ ಇದೆ, ಸರಿನಾ. ಇವಾಗ ನಾನು ಇಲ್ಲಿಂದ ಇಲ್ಲಿಗೆ 11 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೇನೆ, ಸರಿನಾ. ಇದು ಇಲ್ಲಿಂದ ಇಲ್ಲಿಗೆ 11 ಇಂಚು, ಓಕೆ. ಅಂದ್ರೆ 11 ಇಂಚಸ್, 27.5 34, ಶೋಲ್ಡರ್ 14, ಓಕೆ. ಆಮೇಲೆ ಇಲ್ಲಿ ನಾವು ಈ ಪೋರ್ಷನ್ ಬಂದ್ಬಿಟ್ಟು ಒಂದ್ 2 ಇಂಚಿಗೆ ಮಾರ್ಕಿಂಗ್ ಹಾಕೋಣ. 2 ಇಂಚಿಗೆ ಇಲ್ಲಿಂದ ಇಲ್ಲಿ ಬಂದ್ಬಿಟ್ಟು 2.5 ಹಾಕೋಣ. ಜಾಸ್ತಿ ಯಾಕಂದ್ರೆ ಚೆಸ್ಟ್ ದೊಡ್ಡದಾಗಿದ್ರೆ ಇದು 3 ಹಾಕ್ತಾ ಇದ್ದೆ ನಾನು ಅಲ್ಲ, ಯಾರು ಬೇಕಾದ್ರೆ ಅದನ್ನ ಈ ಪೋರ್ಷನ್ 3 ತಗೋಬೇಕು. ಇದು 38 ಇದ್ದಾಗ ಮಾತ್ರ. ಚೆಸ್ಟ್ ನಮ್ಗೆ ಚಿಕ್ಕದು, ಸೊ ನಾವು ಮಾರ್ಕಿಂಗ್ ಕೂಡ ನೆಕ್ ಕೂಡ ಚಿಕ್ಕದೇ ತಗೋಬೇಕು. ಚೆಸ್ಟ್ ಚಿಕ್ಕದ್ ಇಟ್ಕೊಂಡು ನಾವು ನೆಕ್ ಮಾರ್ಕಿಂಗ್ ದೊಡ್ಡದಾಗ ಹಾಕಿದ್ರೆ ಅವಾಗ ಇನ್ನ ಇದೆಲ್ಲ ಬ್ರಾಡ್ ಆಗ್ಬಿಟ್ಟು ಫಿಟ್ಟಿಂಗ್ ಈ ಹಾರ್ಮೋಲ್ ಇದೆಯಲ್ಲ ಇಲ್ಲಿ ರಿಂಕಲ್ಸ್ ಬರುತ್ತೆ, ಸರಿನಾ. ಅದಕ್ಕೆ ನಾವೇನ್ ಮಾಡ್ಬೇಕು, ಇವಾಗ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡೋಣ. ಇದು ಡ್ರಾ ಆಯ್ತಲ್ಲ, ಇದನ್ನ ರೌಂಡ್ ಮಾಡಿ ಇದಾಯ್ತು. ಇವಾಗ ಇಲ್ಲಿ ಡಾಟ್ಸ್ ಮಾರ್ಕಿಂಗ್ ಹಾಕೋಣ. ಇದೆಯಲ್ಲ ಈ ಮಾರ್ಕಿಂಗ್ ಲಿಂದ ಈ ಟೇಪಿಂಗ್ ಇಟ್ಕೊಂಡು ಇದ್ರಲ್ಲಿ ಅರ್ಧ ಹಿಂಗ ನಾವು ಟೇಪಿಂಗ್ ತಗೊಂಡು ಅರ್ಧ ಬಂದ್ಬಿಡುತ್ತೆ. ಈ ತರ ಮಾರ್ಕಿಂಗ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು 3.5, ಯಾಕಂದ್ರೆ ನೆಕ್ ಚಿಕ್ಕದಾಗಿದೆಯಲ್ಲ, ಈ ನೆಕ್ ಕೂಡ ಜಾಸ್ತಿ ಡೌನ್ ಆಗಿದೆಯಲ್ಲ, ಸೊ ಇದು ಡಾಟ್ ಸ್ವಲ್ಪ 3.5 ಇಟ್ಕೋಬಹುದು. ಒಂದ್ ವೇಳೆ ಚೆಸ್ಟ್ ಇದ್ರ ಮೇಲೆ ಒಂದು 38 ಅಂದ್ರೆ ಇದು 4 ಇಂಚಸ್ ಬರುತ್ತೆ, ಸರಿನಾ. ಇದು 3.5 ಹಾಕಿದ್ದೀನಿ ನಾನು. ಇಲ್ಲೊಂದು 1/2 ಇಂಚ್, ಇಲ್ಲೊಂದು 1/2 ಇಂಚ್, ಇಲ್ಲಿ 1 ಇಂಚ್ ಬಿಟ್ಕೊಂಡಲ್ಲ,
ಇಲ್ಲಿ 1 ಇಂಚ್ ಬಿಟ್ನಲ್ಲ, ಇವಾಗ ಇಲ್ಲೊಂದು ಹಾಫ್ ಇಂಚ್ ಹಿಂಗ ಇಲ್ಲಿ ಬರಿತಾ ಇದ್ದೀನಿ ನಾನು 27ವರೆ. ಸರಿನಾ? ನನಗೆ ನಿನ್ನೆ ಕಾಮೆಂಟ್ ಬಂದಿತ್ತು 34 ಸೈಜ್ 34 ಸೈಜ್ ಬ್ಲೌಸ್ ಕಟಿಂಗ್ ತೋರ್ಸಂತ. ಸೊ ಅದಕ್ಕಾಗಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ತರ ಇಲ್ಲಿ 2 ಇಂಚಿಗೆ ಹಾಕಿದ್ದೀನಿ. ಓಕೆನಾ? ಇಲ್ಲಿ ಟೋಟಲ್ 5 ಇಂಚಸ್, ಇದು 5 ಇಂಚಸ್, ಇಲ್ಲಿ ನಾನು 11 ಇಂಚಸ್ ತಗೊಂಡೆ ನೆಕ್ಗೆ. ಇದು ಬ್ಯಾಕ್ ಸೈಡ್ ಮಾರ್ಕಿಂಗ್ ಆಯ್ತು. ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದು ಎಕ್ಸ್ಟ್ರಾ ಇದೆಯಲ್ಲ ಇದು ತೆಗೆದು, ಯಾಕಂದ್ರೆ ಇದು ಕೋರು, ಇದನ್ನ ಯೂಸ್ ಮಾಡಬಾರ್ದು, ಇದು ಸ್ಟ್ರಾಂಗ್ ಆಗಿರುತ್ತೆ. ಇದನ್ನ ಇದು ಅಷ್ಟೇ, ಇದು ಕ್ಲಾತ್ ಸ್ಮೂತ್ ಇರಲ್ಲ, ಸೊ ಇದನ್ನ ಯೂಸ್ ಮಾಡಬಾರ್ದು. ಇದಾಯ್ತಲ್ಲ, ಬ್ಯಾಕ್ ಸೈಡ್ ಕಟಿಂಗ್ ಆಯ್ತಲ್ಲ. ಇವಾಗ ಇದು ನೆಕ್ ಕಟಿಂಗು. ಇದು ಸೀದಾ ಇಲ್ಲಿಂತಾನೆ ಕ್ರಾಸ್ ಮಾಡಕ್ ಹೋಗ್ಬಾರ್ದು ಯಾವತ್ತು ಕೂಡ. ಇಲ್ಲಿಂದ ಒಂದು 5 ಇಂಚು ನಾವು ಸ್ಟ್ರೇಟ್ ಆಗಿ ಹೋದ್ರೆ ನೆಕ್ ಹಾಕು ಆಗೋದಿಲ್ಲ. ಸರಿನಾ? ಇದು ನೋಡಿ ಈ ತರ ಇಲ್ಲಿ 2ವರೆ ಹಾಕಿದ್ದೀನಿ, ಇಲ್ಲಿ 2 ಹಾಕಿದ್ದೀನಿ. ಚೆಸ್ಟ್ ಸೈಜ್ ಚಿಕ್ಕದು, ಸೊ ನಾವು ಅದ್ರ ಪ್ರಕಾರನೇ ಕಟಿಂಗ್ ಮಾಡ್ಬೇಕು. ನಾವು ಇಲ್ಲಿ 3-3ವರೆ ಹಾಕ್ಬಿಟ್ರೆ ಮಾತ್ರ 100% ಇಲ್ಲಿ ರಿಂಕಲ್ಸ್ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ನಾನು ಒಂದು ಡೋರಿಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಫ್ರಂಟ್ ಪಾರ್ಟ್ ತಗೊಳ್ಳು, ಕ್ಲೋಸ್ ನನ್ನ ಸೈಡ್ ಬಂತು. ಸರಿನಾ? ಇವಾಗ ಇದು ಈ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ಮೇಲೆ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನ ಇವಾಗ ಶೋಲ್ಡರ್ ನಾವೆಷ್ಟು 5 ಇಂಚ್ ಹಾಕಿವಲ್ಲ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಕೆಲವೊಂದ್ ಜನ ಹಿಂಗ ಹಾಕ್ಬಿಡ್ತಾರೆ, ಹಿಂಗ್ ಇಟ್ರೆ ಏನಾಗುತ್ತೆ ಅಂದ್ರೆ ಇದು ಕ್ರಾಸ್ ಆಗಿಬಿಡುತ್ತೆ. ಸೊ ನಮ್ಗೆ 5 ಇಂಚೇ ಬರ್ಬೇಕಲ್ಲ, ಇಲ್ಲಿ 5 ಇಂಚಿಗೆ ನಾವು ಇಷ್ಟ ಹಾಕ್ಬೇಕು, ನೋಡ್ಕೋಬೇಕು. 5 ಇಂಚೇ ಬರ್ಬೇಕು, 5ವರೆ ಬರ್ತಾ ಇದೆ. ಸೊ 5 ಇಂಚ್ ಕರೆಕ್ಟ್ ಆಗಿ ಮಾರ್ಕ್ ಹಾಕೋಣ. ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲ, ನೀಟ್ ನಿಧಾನ ಮಾಡ್ಕೋಬೇಕು. 5 ಇಂಚ್ ಬಂತು. ಈಗ ಫ್ರಂಟ್ ನೆಕ್ ಬಂದ್ಬಿಟ್ಟು ನನಗೆ 7 ಇಂಚ್ ಇದೆ. ಸರಿನಾ? ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕ್ ಹಾಕಿಟ್ಕೊಳ್ಳೋಣ. ಇದು ಫ್ರಂಟ್ ಮಾರ್ಕಿಂಗ್ ಆಯ್ತು. ಈ ತರ ಮಾರ್ಕಿಂಗ್ ಹಾಕೋಬೇಕು. ಇವಾಗ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ಈ ಪೋರ್ಷನ್ ಅಲ್ಲಿ ಇದು ಹಾರ್ಮೋಲ್ ಡೌನ್ ಪಾರ್ಟ್, ಇದು ಹಾರ್ಮೋಲ್ ಡೌನ್ ಪಾರ್ಟ್ಗೆ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು. ಸರಿನಾ? ಇದು ತಗೋಬೇಕು. ಇಲ್ಲಿಂದ ಹಾರ್ಮೋಲ್ ಮೇಲೆ ಸೈಡ್, ಅಪ್ಪರ್ ಸೈಡ್ ಹಾರ್ಮೋಲ್, ಇಲ್ಲಿಂದ ಹಾರ್ಮೋಲ್ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿ ಮೇಲೆ ಪೋರ್ಷನ್ಗೆ ಇಲ್ಲಿ ಒಂದು ಹಾಫ್ ಇಂಚು ಮಾರ್ಜಿನ್ ತಗೋಬೇಕು. ತಗೊಂಡ್ಬಿಟ್ಟು ಇದನ್ನ ಸ್ಕೇಲ್ ತಗೊಂಡು ಡ್ರಾ ಮಾಡ್ಕೊಂಡು ಇವಾಗ ಇಲ್ಲಿದೆಯಲ್ಲ, ಇದು ಇಲ್ಲಿಂದ ಇಲ್ಲಿ ಒಂದು 1/4 ಇಂಚು ಡೌನ್ ಮಾಡ್ಕೋಬೇಕು. ಈ ಚೆಸ್ಟ್ ಪೋರ್ಷನ್ಗೆ ಇಲ್ಲಿ 1/4 ಇಂಚು ಡೌನ್ ಮಾಡ್ಬೇಕು. ಸರಿನಾ? ಇದು ಹಿಂಗ ತಗೊಂಡು ಇದನ್ನ ಸೀದಾಗಿ 1/4 ಇಂಚು ಮಾತ್ರ, ಜಾಸ್ತಿ ಬೇಡ, ಈ ತರ. ಆಯ್ತಾ? ಇವಾಗ ಇದನ್ನ ಕಟಿಂಗ್ ಮಾಡ್ಬಿಡೋಣ. ಇವಾಗ ಇಲ್ಲಿ ನಾನು ಸ್ಟ್ರೇಟ್ ಆಗಿ ಹಾಕಿದ್ನಲ್ಲ, ಇವಾಗ ಇದನ್ನ ಒಂಚೂರಾಗಿ 2ವರೆಗೆ 2.5ಗೆ ಮಾರ್ಕ್ ಮಾಡ್ಕೊಂಡು ಇದು ರೌಂಡ್ ತಗೊಂತಾ ಇದೀನಿ. ಈ ತರ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದಾದ್ಮೇಲೆ ಇದು ಎಕ್ಸ್ಟ್ರಾ ಕಟಿಂಗ್. ನಮ್ಗೆ ಇಲ್ಲಿ ಎಷ್ಟು ಚೆಸ್ಟ್ ಸೈಜ್ 34 ಇತ್ತಲ್ವಾ, ಇಲ್ಲಿಗೆ ಮಾರ್ಕ್. ಸರಿನಾ? ಇಲ್ಲಿ ಒಂದು ನಾವು ಮಾರ್ಕ್ ಕಟ್ ಹೊಡೆಯೋಣ. ಇಲ್ಲಿ ಕಟ್ ಹೊಡೆದ್ಬಿಟ್ಟು ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳೋಣ. 7.5 ಇಂಚು ಬರ್ತಾ ಇದೆ. ಸೊ ಅದ್ರಲ್ಲಿ ಅರ್ಧ ನಾವು ಮಾರ್ಕ್ ಹಾಕೊಳ್ಳೋಣ. 3ವರೆಗೆ ಒಂದು ಮಾರ್ಕ್ ಹಾಕೊಂಡು ಇದು ಎಕ್ಸ್ಟ್ರಾ ಕಟಿಂಗ್ ನ ಒಂದು 1/2 ಇಂಚು ಎಕ್ಸ್ಟ್ರಾ ಕಟಿಂಗ್ ಇದನ್ನ ತೆಗೆದು ಬಿಡ್ಬೇಕು. ಸರಿನಾ? ಇಲ್ಲೊಂದು ಎಕ್ಸ್ಟ್ರಾ ಕಟಿಂಗ್. ಆಮೇಲೆ ಇಲ್ಲಿಂದ ಇಲ್ಲಿಗೆ ಪಾಯಿಂಟೆಡ್ ಮಾರ್ಕಿಂಗ್ ಹಾಕೋಬೇಕು. ಇದಕ್ಕ ಎಷ್ಟು ಹಾಕ್ಬೇಕು ಅಂತ, ಇಲ್ಲಿಗೆ 10 ಇಂಚಿಗೆ ಪಾಯಿಂಟೆಡ್ ಮಾರ್ಕ್ ಹಾಕ್ಬೇಕು. ಮೇಲಿಂದ ಕರೆಕ್ಟಾಗಿ ಟೇಪಿಂಗ್ ಇಟ್ಕೊಂಡು ಸೇಮ್ ಈ ತರ ಟೇಪ್ ತಗೊಂಡು 10 ಇಂಚಿಗೆ ನಾನು ಒಂದು ಪಾಯಿಂಟೆಡ್ ಮಾರ್ಕ್ ಹಾಕಿದ್ದೀನಿ. ಇವಾಗ ನನ್ನ ಕಡ್ಲಿಂತ ಕ್ಲೋಸ್ ಇದೆಯಲ್ಲ,
ಇಲ್ಲಿಂದ ಒಂದು 4 ಇಂಚಿಗೆ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ನನ್ನಿಂದ. ಇವಾಗ ಈ ಪೋರ್ಷನ್ ಇದು 4, ಇಲ್ಲಿಂದ ಇಲ್ಲಿಗೆ 4, ಆಮೇಲೆ ಇಲ್ಲಿಂದ ಇಲ್ಲಿಗೆ 3 ಸರಿನಾ. ಇಲ್ಲಿ ನನ್ನಿಂದ 3 ಇದು ತಗೊಂಡು ಇವಾಗ ಇದ್ರ ಮಧ್ಯದಲ್ಲಿ ಇಲ್ಲಿ 3 ಇತ್ತಲ್ಲ ಅಲ್ಲಿಗೆ ತಂದು ಇದನ್ನ ಮ್ಯಾಚ್ ಮಿಡಿಲ್ಗೆ ಕರೆಕ್ಟ್ ಮೂರುವರೆಗೆ ಇಲ್ಲಿಗೆ ನಾವು ಇದನ್ನ ಮ್ಯಾಚ್ ಮಾಡೋಣ. ಈ ತರ ಆದ್ಮೇಲೆ ಇವಾಗ ಈ ಕಡೆಲಿಂದ ಡೌನ್ ಲಿಂದ ಇಲ್ಲಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದ್ದೀನಲ್ವಾ ಅದು ಇವಾಗ ಕವರ್ ಆಗುತ್ತೆ ಇದ್ರಲ್ಲಿ. ಇವಾಗ ನಾನು ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕಿಂಗ್ ಹಾಕಿನಿ, ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕಿಂಗ್ ಹಾಕಿನಿ. ಅವಾಗ ಇಲ್ಲಿ ಮೇಲಿಗೆ ಮತ್ತೆ ಒಂದ್ 2 ಇಂಚಿಗೆ ಮಾರ್ಕಿಂಗ್ ಹಾಕಿದ್ದೀನಿ. ಹಾಕಿ ಇದು ಪ್ರಿನ್ಸೆಸ್ ಕಟ್ ಅಲ್ವಾ, ಈ ತರ ನೋಡ್ರಿ ಈ ತರ ಶೇಪು ನಾ ಇದ್ರಲ್ಲಿ ತಗೊಂಡ್ಬಂದಿನಿ. ಅವಾಗ ಇದಾದ್ಮೇಲೆ ಇದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಿಂಗ ನಿಲ್ಕೊಳ್ಳುತ್ತೆ, ಹಿಂಗ ಆಗುತ್ತೆ ಇದು ಪಫ್ ಬಂದ್ಬಿಟ್ಟು. ಇವಾಗ ಇದನ್ನ ಕಟ್ ಮಾಡೋಣ. ಸಾರಿ, ಇದು ಎಕ್ಸ್ಟ್ರಾ ಕಟಿಂಗ್ ಕಟ್ ಮಾಡಿಲ್ಲಲ್ವಾ, ನಾನು ಎಕ್ಸ್ಟ್ರಾ ಕಟಿಂಗ್ ಕಟ್ ಮಾಡ್ತೀನಿ. ಫಸ್ಟ್ ಎಕ್ಸ್ಟ್ರಾ ಕಟಿಂಗ್ ಕಟ್ ಮಾಡ್ಕೊಂಡ್ಮೇಲೆ ಇದು ಕಟ್ ಮಾಡ್ಕೋಬೇಕು. ಇದಾಯ್ತಲ್ಲ, ಇದು ತೆಗೆದು ಬಿಡ್ಬೇಕು. ಎಕ್ಸ್ಟ್ರಾ ಕಟಿಂಗ್ ಆದ್ಮೇಲೆ ಇದು ಕಟಿಂಗ್ ಮಾಡ್ಕೋಬೇಕು, ಇಲ್ಲದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ಇದಾಯ್ತಲ್ಲ. ಇವಾಗ ನೋಡ್ರಿ ಹಿಂಗಾಯ್ತಲ್ಲ. ಇವಾಗ ಈ ಪೋರ್ಷನ್ ಕಟ್ ಮಾಡೋಣ. ಇದು ಇಷ್ಟು ಮಾತ್ರ ಸ್ಟ್ರೇಟ್ ತಗೋಬೇಕು. ಇಲ್ಲಿ ಸ್ಟ್ರೇಟ್ ತಗೊಂಡು ಹಿಂಗ ಕತ್ತರ್ನ ಹಿಂಗ ತಿರ್ಸ್ಕೋಬೇಕು. ಈ ತರ ಶೇಪ್ ಬರ್ಬೇಕು. ಇಲ್ಲಿ ಒಂಚೂರು ಸ್ವಲ್ಪ ಈ ತರ ತೆಗಿಬೇಕು. ಇದು ಪಾಯಿಂಟೆಡ್ ನಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಬ್ಯಾಕ್ ಪಾರ್ಟ್ ಮೇಲೆ ಈ ಪೋರ್ಷನ್ ಇಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಒಂದ್ಸರಿ ಚೆಕ್ ಮಾಡ್ಕೋಬೇಕು, ನಿಮ್ಗೆ ಹೊಸೊಬ್ರಾದ್ರೆ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ತರ ಇಟ್ಕೊಂಡು ಇದು ಫ್ರಂಟ್ ಅಲ್ಲಿ, ಯಾಕಂದ್ರೆ ಇದು ಸ್ವಲ್ಪ ಎಕ್ಸ್ಟ್ರಾ ಇದ್ರೇನೆ ಒಳ್ಳೇದು. ಯಾಕಂದ್ರೆ ಫ್ರಂಟ್ ಪಾರ್ಟ್ ಚೆಸ್ಟ್ ಇರುತ್ತಲ್ವಾ, ಒಂದು ಅರ್ಧ ಇಂಚು ಇದ್ರ ಮೇಲೆ ಡೌನೇ ಇರ್ಬೇಕು. ಚೆಸ್ಟ್ ಪಾರ್ಟ್ ಕವರ್ ಮಾಡುತ್ತೆ ನೋಡ್ರಿ. ಇಲ್ಲಿ ಸ್ಟಿಚಿಂಗ್ ಸಲ ಹೋಗ್ಬಿಟ್ಟಿದ್ರಲ್ಲ ಸ್ವಲ್ಪ, ಇದು ನೋಡಿ ಕರೆಕ್ಟ್ ಆಗಿ ಬಂತ ಇಲ್ವಾ. ಈ ತರ ಕರೆಕ್ಟ್ ಆಗಿ ಇದು ಬ್ಯಾಕು ಫ್ರಂಟ್ ಸೆಟ್ ಆಯ್ತಲ್ಲ. ಇವಾಗ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ನಿಧಾನ ಕಟ್ ಮಾಡ್ಕೊಳ್ಳಿ, ನೀಟಾಗಿ ಇದನ್ನ ಲೈನಿಂಗ್ ಪೀಸ್ ನ ನೀವು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಹೊಸೊಬ್ರಾದ್ರೆ, ಸ್ವಲ್ಪ ಹೊಸದಾಗಿ ಕಲಿಯೋರಾದ್ರೆ ನಿಧಾನ ನೋಡಿ, ವಿಡಿಯೋನ ನಿಧಾನ ನೋಡಿ ಅರ್ಥ ಮಾಡ್ಕೊಂಡು ಕಟ್ ಮಾಡಿ. ಫಸ್ಟ್ ಸ್ವಲ್ಪ ಪೇಪರ್ ಮೇಲೆ ಅದ್ರ ಮೇಲೆ ಟ್ರೈ ಮಾಡಿ, ಆಮೇಲೆ ಕ್ಲಾತ್ ಮೇಲೆ ಟ್ರೈ ಮಾಡಿ. ನಾನು ಇದನ್ನ ಎಕ್ಸ್ಟ್ರಾ ತೆಗೆದಾಕ್ತಾ ಇದೀನಿ, ಯಾಕಂದ್ರೆ ಸ್ವಲ್ಪ ಇದು ಹೆಚ್ಚು ಕಡಿಮೆ ಇರುತ್ತಲ್ಲ, ಸೊ ಪೀಸ್ ಅದಕ್ಕ. ಇವಾಗ ನಾನು ಸ್ಲೀವ್ ಲೆಂತ್ ಬಂದ್ಬಿಟ್ಟು ಬಾಡಿ ಮೆಜರ್ಮೆಂಟ್ ಅಲ್ಲಿ 10ವರೆ ಇದೆ. ಸೊ ನಾನು ಅರ್ಧ ಇಂಚು ಸ್ಟಿಚಿಂಗ್ ಸಲ ಹಾಕಿದ್ದೀನಿ. ಇಲ್ಲಿ ಇದು 10ವರೆಗೆ ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಆಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಸಲಾಗಿ ಬಿಡ್ತಾ ಇದೀನಿ ಇಲ್ಲಿ. ಇವಾಗ ನಾನು ಇಲ್ಲಿಂದ ಇದು ಇನ್ಕ್ಲೂಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 3ವರೆಗೆ ಒಂದು ಮಾರ್ಕಿಂಗ್ ಹಾಕ್ತಾ ಇದೀನಿ. ಇಲ್ಲಿಂದ ಇಲ್ಲಿಗೆ 3ವರೆ 3.5 ಒಂದು ಮಾರ್ಕಿಂಗ್ ಹಾಕಿದ್ದೀನಿ. ಇವಾಗ ಇದನ್ನ ಹಾರ್ಮೋಲ್ಗೆ ನಮ್ಗೆ ಎಷ್ಟಿತ್ತು ಹಾರ್ಮೋಲ್ ರೌಂಡ್ 7.25 ಇತ್ತಲ್ಲ, ಸೊ ಅದನ್ನ ಇದು ನೋಡಿ ಈ ತರ ಸರಿನಾ. ಇದನ್ನ ಟೇಪ್ ನಿಧಾನವಾಗಿ ತಿರುಗಂತ 7.25ಗೆ ಇಲ್ಲಿ ಸೆಟ್ ಮಾಡ್ಬೇಕು. ಆಮೇಲೆ ಇಲ್ಲಿ ಲೂಸ್ ಬಂದ್ಬಿಟ್ಟು 9ವರೆ ಇದೆ, ಅಂದ್ರೆ 9ವರೆದಲ್ಲಿ ಅರ್ಧ ನನಗೆ 4.25 ಸರಿನಾ. 4.25ಗೆ ಇಲ್ಲಿ ಮಾರ್ಕ್ ಹಾಕ್ಬೇಕು. ಇವಾಗ ಇದನ್ನ ಡ್ರಾ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟ್ರಾ ನಮ್ಗೆ ಡ್ರಾ ಮಾಡ್ಕೋಬೇಕು ಸರಿನಾ. ಇದು ಸ್ಲೀವ್ ಕಟಿಂಗು. ನಾನು ಹೇಳ್ತಾ ಇರೋದು ನಿಮ್ಗೆ ಬಾಡಿ ಮೆಜರ್ಮೆಂಟು. ನಾಳೆ ನಾಡ್ದು ಯಾವಾಗ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬ್ಲೌಸ್ ಮೆಜರ್ಮೆಂಟ್ ತೋರಿಸ್ತೀನಿ. ಇವಾಗ ಮಾತ್ರ ಬಾಡಿ ಮೆಜರ್ಮೆಂಟ್ ಅಲ್ಲಿ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು. ನೀವು ಒಂದ್ ವೇಳೆ 34 ಸೈಜ್ ನಿಮ್ಗಿತ್ತು ಅಂದ್ರೆ ನೀವು ಟ್ರೈ ಮಾಡ್ಬೋದು, ಇದೇ ಮೆಜರ್ಮೆಂಟ್ ನಿಮ್ಗಿತ್ತು ಅಂದ್ರೆ ಸರಿನಾ. ಯಾಕಂದ್ರೆ ಎಲ್ಲರನ್ನು ಈಗ ಕಲಿಯೋರು ಹುಡುಗರೆಲ್ಲರೂ ಆಲ್ಮೋಸ್ಟ್ ಇದೇ ಮೆಜರ್ಮೆಂಟ್ಸ್ ಇರ್ತವೆ. ಅದಕ್ಕೋಸ್ಕರ ಇದು ಬಾಡಿ ಮೆಜರ್ಮೆಂಟ್ ಒಂದ್ಸರಿ ನೀವು ಟ್ರೈ ಮಾಡಿ. ನಿಮ್ ಸೈಜ್ ಎಷ್ಟಿದೆಯೋ ನೋಡ್ಕೊಂಡು ಅದ್ರ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ, 1-2 ಸಲ ಟ್ರೈ ಮಾಡಿ. ಪೇಪರ್ ಮೇಲೆ ಕಟ್ ಮಾಡಿ ಫಸ್ಟ್.
ಆಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳು ಕಟ್ ಮಾಡ್ಕೊಂಡು ಕೈ ಮೇಲೆ ಹೊಲಿಯೋದ್ ಪ್ರಾಕ್ಟೀಸ್ ಮಾಡಿ ಆಮೇಲೆ ಡೈರೆಕ್ಟ್ ಆಗಿ ಕ್ಲಾತ್ ಮೇಲೆ ಹೊಲ್ರಿ. ಡೈರೆಕ್ಟ್ ಕ್ಲಾತ್ ಮೇಲೆ ಮಾತ್ರ ಹೋಗಕ್ ಹೋಗ್ಬೇಡ್ರಿ. ಇವಾಗ ಇದಾಯ್ತಲ್ಲ, ನಾನು ಮೇನ್ ಪೀಸ್ ಕಟ್ ಮಾಡ್ತೀನಿ. ಇದು ಮೇನ್ ಪೀಸ್ ಇದೆ ನೋಡಿ. ತರ ನೀಟಾಗಿ ಪೀಸ್ನ ಜೋಡಿಸ್ಕೊಂಡು, ಇದು ಫಸ್ಟ್ ಸ್ಲೀವ್ಸ್. ಈ ಕೋರು ಇದನ್ನ ಸ್ಟಿಚಿಂಗ್ ಅಲ್ಲಿ ತಗೊಳ್ಳೇಬಾರ್ದು ಸರಿನಾ, ಇದು ತೆಗೆದೇ ಬಿಡ್ಬೇಕು. ಇದು ಫುಲ್ ಒಂಥರ ಸ್ಟಾರ್ಟಿಂಗ್ ನಲ್ಲಿ ಕ್ಲಾತ್ ವೀವಿಂಗ್ ಆಗುತ್ತಲ್ಲ, ಅದ್ರಲ್ಲಿ ಬಂದಿರುತ್ತೆ. ಇದ್ರಲ್ಲಿ ಏನ್ ಇದಿರಲ್ಲ, ಸ್ಮೂತ್ನೆಸ್ ಇರಲ್ಲ. ಸೊ ಅದನ್ನ ಯೂಸ್ ಮಾಡಬಾರ್ದು. ಇವಾಗ ಇದು ರೌಂಡ್ ಅಪ್ ಒಂದು ಕ್ವಾರ್ಟರ್ ಇಂಚು ಹಾಫ್ ಇಂಚು ಬಿಟ್ಕೊಂಡು, ಕ್ಲಾತ್ ಜಾಸ್ತಿ ಇದ್ರೆ ಜಾಸ್ತಿ ಬಿಡ್ರಿ, ಇಲ್ಲಂದ್ರೆ ಸ್ವಲ್ಪ ಇದ್ರೆ ನೋಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾನೇ ಬಿಡ್ರಿ. ಇಷ್ಟು ಒಂದು ನಾನು ಹಾಫ್ ಇಂಚ್ ಮಾತ್ರ ಬಿಡ್ತೀನಿ ಸೈಡ್ ಅಲ್ಲಿ. ಯಾಕಂದ್ರೆ ಕೆಲವೊಂದು ಕ್ಲಾತ್ ಎಲ್ಲ ಪೀಸ್ ಆಗ್ಬಿಡುತ್ತಲ್ಲ, ಅವಾಗ ಸ್ಟಿಚಿಂಗ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಈ ತರ ಸ್ವಲ್ಪ ಫುಲ್ ರೌಂಡ್ ಅಲ್ಲಿ ಸ್ವಲ್ಪ ಬಿಡ್ತೀನಿ. ಇವಾಗ ಬ್ಯಾಕ್ ಪಾರ್ಟ್ ತಗೊಂತಾ ಇದ್ದೀನಿ ನೋಡ್ರಿ. ಬ್ಯಾಕ್ ಓಪನ್ ಅಲ್ವಾ, ನನ್ ಕಡೆ ಇದು ಓಪನ್ ಹಿಂಗ್ ಇಟ್ಕೊಂಡಿದ್ದೀನಿ. ನೀಟಾಗಿ ಫೋಲ್ಡ್ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಅದನ್ನ ಕಟಿಂಗ್ ನೋಡ್ಕೋಬೇಕು. ಇದು ನೋಡ್ರಿ, ಈ ತರ ಇಟ್ಕೊಂಡಿದ್ದೆ ನಾನು. ಒಂದ್ ವೇಳೆ ನಿಮ್ಗೆ ಇದನ್ನ ಬರ್ಲಿಲ್ಲ ಅಂದ್ರೆ ಒಂದು ನಿಡಿಲ್ ತಗೊಂಡು, ಒಂದು ಇದನ್ನ ಹಿಂಗ ಸೂಜ್ ತಗೊಂಡು ಇದನ್ನ ಹಿಂಗ್ ಇಟ್ಕೊಂಡ್ಬಿಡಿ ಮಧ್ಯದಲ್ಲಿ. ಆಮೇಲೆ ಫ್ರಂಟ್ ಪಾರ್ಟ್ ಎಲ್ಲಾನು ತಗೊಂಡು ಒಂದು ಪಿನ್ ಹಾಕೊಂಡು, ಯಾಕಂದ್ರೆ ಹೊಸೊಬ್ರು ಕಲಿತಾ ಇರ್ತಾರಲ್ಲ, ಅವ್ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರೆಲ್ಲಾನು ಈ ತರ ಮಾಡ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್ ಅಲ್ವಾ, ಈ ತರ ನೋಡಿ. ಈ ತರ ಯಾವನ ಪಿನ್ ಸಿಕ್ಕರೆ, ಪಿನ್ ಇದ್ರೆ ನಿಮ್ಮಲ್ಲಿ ಪಿನ್ ಇದ್ರೆ ಹಿಂಗ್ ಪಿನ್ ಅಪ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನೀಟಾಗಿ ಕಟಿಂಗ್ ಅನ್ನು ಮಾಡ್ಕೊಳ್ಳಿ. ಮೇನ್ ಪೀಸು ಐರನ್ ಮಾಡಿ ಕಟ್ ಮಾಡಿ, ಯಾವತ್ತು ಕೂಡ ಡೈರೆಕ್ಟ್ ಆಗಿ ಇದು ಕಟ್ ಮಾಡಕ್ ಹೋಗಬೇಡಿ. ಸ್ಟಿಚಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸೊಬ್ರು ಪಾಪ ಕಷ್ಟ ಆಗುತ್ತೆ. ನಿಮ್ಗೆ ಅನುಭವ ಇತ್ತು, ನಿಮ್ ಕಟಿಂಗ್ ಮಾಡ್ತೀನಿ ನಾನು, ನನ್ಗೆಲ್ಲ ಬರುತ್ತಾನವ್ರು ಕಟ್ ಮಾಡ್ಕೋಬಹುದು. ನಾನಾದ್ರೆ ಅದ್ ಮಾಡ್ತಾ ಇಲ್ಲ, ಈ ಕಲಿತರ ತಗೊಂತಾ ಇದ್ದೀನಿ ನಾನು. ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಇದಾಯ್ತಲ್ಲ, ಇದು ಪಿನ್ ತೆಗೆದುಬಿಟ್ಟು ಇದನ್ನ ಪಕ್ಕದಲ್ಲಿ ಹಾಕೊಳ್ಳೋಣ. ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ. ವಿಡಿಯೋ ನೀವು ಯಾರನ್ನ ಹೊಸೊಬ್ರು ನೋಡ್ತಾ ಇದ್ರೆ, ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ. ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರನ್ನ ಟೈಲರಿಂಗ್ ಕಲಿಯೋರು ಇದ್ರು ಅಂದ್ರೆ ಅವ್ರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಕಟಿಂಗ್ ನಲ್ಲಿ ಕಲಿಯೋಣ, ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ, ಆರೋಗ್ಯವಂತರಾಗಿರ್ರಿ, ಸಂತೋಷವಾಗಿರ್ರಿ. ನೋಡೋಣ, ಈ ತರ ಕಟ್ ಮಾಡ್ಕೊಂಡು ಫೈನಲ್ ಇದು ಎಕ್ಸ್ಟ್ರಾ ಪೀಸ್ ಉಕ್ಸ್ ಪಟ್ಟಿ, ಕಾಜು ಪಟ್ಟಿ ಎಲ್ಲರಿಗೂ ಯೂಸ್ ಆಗುತ್ತೆ ಅದು. ಆಮೇಲೆ ಡೋರಿ ಕೂಡ ಬೇಕಲ್ಲ, ಅದಕ್ಕೂ ಯೂಸ್ ಆಗುತ್ತೆ. ಇದು ಇವತ್ತಿನ ಕಟಿಂಗು. ನಮಸ್ತೆ, ಬಾಯ್.